ಬೇಗ ಬೇಗ ತಿನ್ನು. ಟಾಟೋಪಲಿ ಇಲ್ಲೇ. ನಮಸ್ಕಾರ ವೀಕ್ಷಕರೇ, ಮಚ್ಚಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾರೆ. ಫಸ್ಟಿಗೆ ನೋಡಿದ್ರಲ್ಲ ಟಾಟಾ ಹೋಪಲಿ ಇದ್ದ ಅಂತ ಕೇಳಿದ್ದು. ಇವಳನ್ನು ಈಗ 2-3 ದಿವಸದಿಂದ ಆ ಜಾತ್ರೆ, ಈ ಬ್ರಹ್ಮ ಕಲಶ, ಅಲ್ಲಿ ಕಂಬಳ, ಇಲ್ಲಿ ಸಮುದ್ರ ಅಂತ ಕರ್ಕೊಂಡು ಹೋಗಿ, ಪೇಟೆಗೆಲ್ಲ ಕರ್ಕೊಂಡು ಹೋಗಿ ನನ್ನಮ್ಮ ಹೇಳಿದ್ದು ಬೇಗ ಬೇಗ ತಿನ್ನು, ನಾನೊಮ್ಮೆ ಕ್ಲೀನ್ ಮಾಡ್ತೇನೆ ಅಂತ. ಅದಕ್ಕೆ ಇವಳು ಅಮ್ಮನಲ್ಲಿ ಕೇಳಿದ್ದು ಟಾಟೋಪಲ್ಲಿದ್ದ, ಟಾಟಾ ಹೋಗ್ಲಿಕ್ಕೆ ಉಂಟಾ ಅಂತೆ. ನೋಡಿ ಅಲ್ಲಿ ನಿಂತ್ಕೊಂಡು ಸೇಳೆ ಕಟ್ತಿದ್ದಾಳೆ ಈಗ. ನಾನೆದ್ದು ಹೋದ್ರೆ ಅವಳಿಲ್ಲಿಂದ ತಿನ್ನೋದ್ರಲ್ಲಿಂದ ಎದ್ದು ಬರ್ತಾಳೆ. ಆಮೇಲೆ ಈ ತರ ಚೆಲ್ಲುದು ಊರಿಡಿ ಚೆಲ್ತಾಳೆ ಅಂತ ಹೇಳಿ ಅವಳ ಪಕ್ಕವೇ ಕೂತದ್ದು. ಅವಳಿಗೆ ಸೀದಾ ಎದ್ದುಕೊಂಡು ಹೋದ್ಲು. ಹಲೋ ಮೇಡಮ್, ಬಾ ಇಲ್ಲಿ ಕೂಚಿತೀನಿ, ಬಾ. ಮುಸುನ್ ಟಪ್ಪದು ನೋಡು. ಬಾ 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 ತೋರ್ಸು. ಗಂಟೆ ಈಗ ಆಗಿದೆ 10. ತಿಂಡಿ ಎಲ್ಲ ಆಗಿ ನಾನು ದೋಸೆಗೆ ಒಂದು ಸ್ವಲ್ಪ ಮಿಕ್ಸರ್ ಹಾಕಿ ಕೂತಿದ್ದೆ ಒಟ್ಟಿಗೆ ತಿನ್ನುವ ಅಂತ. ಅವಳಿಗೆ ಸಹ ಬೇಕು ಅಂತ ಅವಳು ಸಹ ಹಾಕ್ಕೊಂಡು. ಒಪ್ಪಣ್ಣ, ಗುಡ್ ಮಾರ್ನಿಂಗ್. ಒಪ್ಪಣ್ಣ ಒಪ್ಪಣ್ಣ ಒಪ್ಪಣ್ಣ, ಮಾತಾಡ್ತಿಲ್ಲಲ್ಲ ನೀನು, ನಿಲ್ಲು. ನಿನ್ನ ಅಜ್ಜನ ಮನೆಯಲ್ಲೇ ಇಂದು ಬಿಟ್ಟು ಕೌತೆ. ಜಾಮೂನ್ ಇಲ್ಲ ನಿನಗೆ. ಬಾಪ್ಪರೆ ಮಗನೇ, ಎಂತ ಹೇಳಿದ್ರು ತಿರುವುದಿಲ್ಲ ಇವತ್ತು. ಜಾಮೂನ್ ಇಲ್ಲ ನಿನಗೆ. ಅದೆಂತಕ್ಕೆ ಮಾತಾಡಿದ್ದಿಲ್ಲ ನೀನು? ತುಂಬ ನಂಜಾಕೋದು ನೋಡಿ, ಅಲ್ಲಿ ನಂಜಾಕೋದು ನಮ್ಮ ಹುಡುಗಿಗೆ, ನಂಜಾಕೋದು. ಹುಳ್ಕಟ್ಟೆ. ನನ್ನ ತಾಯಿ ಮನೆಯ ಅಂಗಳದ ಅವಸ್ಥೆಯನ್ನೊಮ್ಮೆ ನೋಡಿ. ನಿನ್ನೆಯ ಗಾಳಿ ಮಳೆಗೆ ಪೂರ ಮರದಲ್ಲಿರುವ ಅದೆಂಥದೋ ಒಂದು ಕಾಯಿ ಆಯಿತಾ, ನನಗದ ಹೆಸರು ಗೊತ್ತಿಲ್ಲ. ಅದು ನೋಡಲಿಕ್ಕೆ ಈ ಥರ ಇರ್ತದೆ ಆ ಕಾಯಿ ಆಯಿತಾ. 5 ಹೆಸರಿನಾಗ ಉಂಟು ಇದರಲ್ಲಿ. ಇದರ ಹೆಸರೇನು ಯಾರಿಗಾದ್ರೂ ಗೊತ್ತಿದ್ರೆ ನಂಗೊಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಡೀ ಅಂಗಳ ಅದುವೇ ಇರೋದು ಆಯಿತಾ, ಇಡೀ ಅಂಗಳದಲ್ಲಿ ಅದುವೇ ಇರೋದು. ಅಷ್ಟು ನೀಟಿದ್ದ ಅಂಗಳ ಪೂರ ಅದನ್ನು ಬಾಲನ್ನು ಎಸ್ತಾಗುಂಟು. ಅದರ ಜೊತೆ ಹಸಿರೆಲೆ ಕೂಡ ಬಿದ್ದಿದೆ ಈ ಮರದಲ್ಲಿರೋದೆಲ್ಲ. ಅಷ್ಟೂ ಜೋರಾಗಿ ಗಾಳಿ ಮಳೆ. ಇಲ್ಲೆಲ್ಲ ನೋಡಿ ನಡ್ಕೊಂಡು ಹೋಗುವ ದಾರಿಯೆಲ್ಲ ಇನ್ನೂ ಗುಡಿಸಿ ಕ್ಲೀನ್ ಮಾಡಬೇಕಷ್ಟೆ, ಅಷ್ಟು ಉಂಟು. ಅಂಥ ಗಾಳಿ ಮಳೆ. ಮನೆಯ ಶೀಟೊಂದು ಹಾರಿ ಹೋಗೋದು ಪುಣ್ಯ ನಮ್ಮದು ನೋಡಿಲಿ. ಹಾಗೆ ಇದು ನನ್ನ ಅಮ್ಮನ ಕೆಂಪು ಬಣ್ಣದ ಗುಲಾಬಿ ಗಿಡ, ಕಸಿ ಗುಲಾಬಿ ಗಿಡ. ಆಮೇಲೆ ಇದೊಂದು ಆನಿಯನ್ ಕಲರ್, ಒಳಗೆ ಆನಿಯನ್ ಈರುಳ್ಳಿ ಒಳಗೆ ಒಂದು ಕಲರ್ ಇರ್ತದಲ್ಲ ಆ ಕಲರಿನ ಗುಲಾಬಿ. ಆಮೇಲೆ ಅದರಲ್ಲಿ ಅದು ಯಾವುದು ಅಂತ ನನಗೆ ಸಹ ಗೊತ್ತಿಲ್ಲ, ಒಂದು ಮೊಗ್ಗುಂಟು ಅದರಲ್ಲಿ. ಇದು ವೈಟ್ ಇದು. ಆಮೇಲೆ ಅದು ಸಹ ವಾಪಸ್ ಕೆಂಪಿದೆ ಗುಲಾಬಿ ಗಿಡ ಹಾಗೆ. ಇದೆಂತ ಎಂತ ಹುಳ ತಿಂದಿದೆ ನೋಡಿ, ಚಿಗುರು. ಹಾಗೆಲ್ಲ ಆದರೆ ಬೇಸರ ಆಗೋದು ನೋಡಿ. ಒಳ್ಳೆ ಚಿಗುರಾಗಿತ್ತು. ಅದು ಹುಳು. ಚಪ್ಪಲಿ ಕೈಯಿಂದ ಕೇಳಾಕು ಮಗಳು. ಮೈ ಗಂಟಿ ಶಿಕ್ಕುಳ್ಳೆಡ ಕೊಕ್ಕಲದು. ಹೊರಗೆ ಹೋಗುದು ಸಾಕು. ನಾನು ಅಲ್ಲಿಂದ ಆಚೆ ಕಾಲಿಡ್ತೇನೆ ಅಂತ ಹೇಳಿದ್ರೆ 2 ಸಹ ಚಪ್ಪಲಿ ಹಾಕೊಂಡು ರೆಡಿ ಆಗ್ತಾರೆ. ಹುಳು. ಅಮ್ಮ ಹುಳು ತಿಂದದಲ್ಲ, ಹುಳು ಗುಲಾಬಿ ಸಸಿಯ ತಿಂದದು. ಎಂತ ಮಗ ಒಂದು ಸೊಳ್ಳೆ. ಛೀ, ಎಂತಕ್ಕೆ ಬಡಿಯಾಡ? ಎಂತ ನೋಡಕ್ಕು ನೋಡಕ್ಕಾಗಿತ್ತಾ? ಎಂತಕ್ಕೆ?
ಅಯ್ಯೋ ಎಷ್ಟು ಒಳ್ಳೆ ಹುಡುಗ ನೋಡಿ, ಅವನ ರಕ್ತವನ್ನೇ ಸೊಳ್ಳೆಗೆ ಕುಡಿಸುವ ಒಳ್ಳೆ ಮಗ ನನ್ನ ಮಗ. ನನ್ ಸಾಯಿಸಿದೆ ಅದ್ರನ್ನು, ಅದು ಸತ್ತು ಬಿದ್ದತ್ತು. ಇದಿಲ್ಲಿ ಇದ್ದಿದ, ಇದಿಲ್ಲಿ ಹಿಡ್ಕೊಂಡು ಸತ್ತದ್ದು. ಒಂದು ಕೂದಲು ಅದ್ರದ್ದೇನು ಕೈಲಿ, ಅದು ಕೂದಲು ಹಾಗೆ ಇರ್ತಾ. ಪಾಪ ಭಾರಿ ಒಳ್ಳೆ ಪರಿಸರ ಪ್ರೇಮಿಗಳು, ಪ್ರಾಣಿ ಪಕ್ಷಿ ಪ್ರೇಮಿಗಳು. ಆಯ್ತು, ನೆಕ್ಸ್ಟ್ ಇನ್ನೊಂದು ಸೊಳ್ಳೆ ಬಂದ್ರೆ ಕೈ ಹಿಡ್ದುನಿಲ್ಲ, ತತ್ ಕುಡಿಯಲಿ. ತಾನು ಸಾಯಿಸುತ್ತಲೆ, ನೆತ್ತಿ ಕುಡಿಯ. ಇಲ್ಲಿ ನೋಡಿ ಇವರಿಬ್ಬರದ್ದು ಒಂದೊಂದು ಹೆಲ್ಮೆಟ್ ಹಾಕ್ಕೊಂಡು, ಇವಳದ್ದಂತೂ ತಲೆಯಿಂದ ದೊಡ್ಡ ಉಂಟು, ಅವನದ್ದು ಪೂರ್ತಿ ಮುಚ್ಚಿ ಹೋಗಿದೆ. ಈ ಕಲ್ಲಡ್ಕ ಗೊಂಬೆಗಳದ್ದೆಲ್ಲ ದೇಹಕ್ಕಿಂತ ದೊಡ್ಡ ತಲೆ ಇರ್ತದಲ್ಲ, ಹಾಗೆ ಕಾಣ್ತಾರೆ ಇಬ್ಬರು ಸಪ್ಪಾಪಚ್ಚೆಗಳು. ಸ್ಕೂಟಿಯಲ್ಲಿ ಹೋಗುವ ಆಟ ಅಂತ ಇವರದ್ದು. ಅದನ್ನು ಹೊರಲಿಕ್ಕೆ ಆಗೋದಿಲ್ಲ. ಒಬ್ಬ ಶಿರಸ್ತ್ರಾಣ. ಸಂಡೇ ಫ್ರೀ ಹೇರ್ ಥೆರಪಿಸ್ಟ್. ಅವರು ಥೆರಪಿ ಮಾಡಿ ಆದ ನಂತರ ನನ್ನ ಕೂದಲಿನ ಸ್ಥಿತಿ ಎಲ್ಲಿಗೆ ತಲುಪಿರ್ತದೆ ಅಂತ ನನಗೆ ಕೂಡ ಗೊತ್ತಿಲ್ಲ. ಅವರಿಗೆ ಅಸಿಸ್ಟೆಂಟ್ ಕೂಡ ಸೇರಿಕೊಂಡಿದ್ದಾರೆ. ಅಯ್ಯೋ ಮೆಲ್ಲ. ಅಲ್ಲಿ ಬಾಯಿಂದ ರಸ ಇಳಿತಾ ಉಂಟು. ನನ್ನ ಕೂದಲ್ಲಾಗತ್ತೆ ಭಾರಿ ಚಂದ ಆಗ್ಬೋದು. ಇದು ಎಂತ ಅಷ್ಟು ಚಂದ ಕಟ್ಟಿದ್ದ ಜುಟ್ಟು ನೋಡಿ ಯಾವ ತರ ಮಾಡಿಟ್ರು ಅಂತ. ಅದು ಎನ್ನ ಕೂದಲ್ ಮಾರಾಯ, ನಿಂಗ ಅದೆಂತ ಆಟದ ವಸ್ತು ಅಲ್ಲ. ಅದ ಬೇನ ಹೋಗ್ತು ಮಗ. ಜಾಲು ಹುಡುಗಿ ಕೊಡಿ ಅಜ್ಜಿಗೆ. ಅವರಿಗೆ ಸಂತೋಷ, ಹಿಡಿಸುಡಿ ಇಟ್ಕೊಂಡು ಹೊರಡ್ಲಿಕ್ಕೆ ಅವ್ರಿಗೆ ಏನು ಖುಷಿ ಆಗ್ತದೆ. ಕೊಡು, 2 ಹಿಡಿಸುಡಿ ಕೊಡು. ಬೇಗ ಬೇಗ ಹತ್ತಿಕೊಂಡೋಗ್ಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೆ ಕಂಬೆ ಕಾಲಲ್ಲಿ ಹತ್ತಿಕೊಂಡೋಗುದು. ನಾವು ಈಗ ಮಾಡ್ತಿದ್ದೇವೆ ಎಂತದ ಮಗ? ಗುಲಾಬ್ ಜಾಮೂನ್. ನನಗೆ ಈ ಗುಲಾಬ್ ಜಾಮೂನನ್ನ ಉಂಡೆ ಮಾಡಲಿಕ್ಕೆ ಭಾರ್ಗವನು ಸೇರಿದಾನೆ, ಭುವನ ಕೂಡ ಸೇರಿದಾಳೆ. ಭುವನ ಸೇರಿದ್ದು ಭಾರಿ ಚೆಂದಾಗಿದೆ, ಆದರೆ ಭಾರ್ಗವ ಚಂದ ಆಲ್ಮೋಸ್ಟ್ ಉಂಡೆ ಮಾಡಿದ್ದಾನೆ ಅಲ್ಲ ಮಗ? ಈಗ ಫಸ್ಟ್ ಟ್ರಿಪ್ ಇದು ಬೇಯ್ತಾ ಉಂಟು. ಇವನ ಬಹುದಿನದ ಬೇಡಿಕೆ ನನಗೆ ಗುಲಾಬ್ ಜಾಮೂನು ಬೇಕು ಅಂಥೇಳಿ. ತಂಗೆ ಬರ್ತ್ಡೇ ಟೈಮಲ್ಲಿ ತಿಂದಿದ್ದಾನೆ, ಆದರೂ ಈಗ ಅವನಿಗೆ ಒಂದು ನೆನಪಾಗಿದೆ. ಸೊ ಮೊನ್ನೆ ನಾನು ಹುಡಿ ತಂದಿದ್ದೆ, ನೀವು ಒಂದು ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಸೊ ಈಗ ಗುಲಾಬ್ ಜಾಮೂನನ್ನು ಬೇಯಿಸ್ತಾ ಇದ್ದೇನೆ. ಜಾಮೂನ್ ರೆಡಿಯಾಗಿದೆ ಆಯಿತಾ. ನನ್ನ ಮಕ್ಕಳಿಗೆ ಆಲ್ರೆಡಿ ತಿಂದಾಗಿದೆ, ತಿಂದು ಊಟ ಕೂಡ ಮಾಡಿಯಾಗಿದೆ. ಇದು ನೋಡಿ ಊಟ ಕೂಡ ಮಾಡಿಯಾಗಿದೆ. ಈಗ ನಾನು ತಗೊಂಡದ್ದು ಖಂಡಿತ ಇಲ್ಲ, ಅವಳು ಸಹ ಗ್ಲಾಸ್ ತಗೊಳ್ಳಿಕ್ಕೆ ರೆಡಿ ಆದ್ಲು. ನನಗೆ ವಾಪಸ್ ಬೇಕು ಅಂತ ಹೇಳಿ ಹೊರಟಿದ್ದಾರೆ ನೋಡಿ. ಅಮ್ಮ ಹೆಜ್ಜೆ ಮಾಡ್ಸಕ್ಕೆ ತಿನ್ಸುತ್ತೆ ಪುಟ್ಟಕ್ಕಂಗೆ. ಆತ ಪುಟ್ಟಕ್ಕ ನೀನ್ ಮೊಸರು ಕುಡಿಗ ಬಾ. ನನಗೆ ಜಾಮೂನ್ ಈ ಥರ ಸಕ್ಕರೆಗೆ ಹೀರಿ ಆದ ನಂತರ, ಸಕ್ಕರೆ ಎಲ್ಲ ಹೀರಿ ಆದ ನಂತರ ಈ ಥರವೇ ತಿನ್ನಲಿಕ್ಕೆ ಇಷ್ಟ ಆಯಿತಾ. ನನ್ನ ಅಮ್ಮನಿಗೆ ಇವತ್ತು ತಲೆ ಬಿಸಿ, ಕರೆಂಟ್ ಇಲ್ಲ ಅಂತ ಹೇಳಿ. ನಿನ್ನೆ ಗಾಳಿ ಮಳೆಗೆ ಹೋದ ಕರೆಂಟು ಈಗ ಒಂದು 12:30 ಆಗುವಾಗ ಬಂದದ್ದು. ಅರ್ಧ ಗಂಟೆ ಇತ್ತು. ಅಷ್ಟರಲ್ಲಿ ರಪ್ಪ ಒಮ್ಮೆ ಬಟ್ಟೆ ಒಗ್ದಾಕಿದ್ದಾರೆ ವಾಷಿಂಗ್ ಮಿಷಿನಲ್ಲಿ, ಒಣಗಿಸ್ಬೇಕಷ್ಟೇ ಇನ್ನು. ಹಾಗೆ ತಲೆ ಬಿಸಿ. ಇವರು ನೋಡಿ ಇಷ್ಟು ಸೈಲೆಂಟ್ ಕೂತದ್ದು ಯಾಕೆ ಅಂತ ಹೇಳಿದ್ರೆ ಮೊಸರು ಕುಡಿತಿದ್ದಾರೆ. ಹಾಗೆ ಅವಳು ಪುನಃ ಕೈ ಹಾಕ್ತಿದ್ದಾಳೆ ಅಲ್ಲಿ ಸುದ್ದಿ ಮೊಸರಿಗೆ. ಒಮ್ಮೆದು ಕುಡ್ದಾಯ್ತು ಈಗ. ಹಾಗೆ ಸೈಲೆಂಟ್ ಕೂತದ್ದು ಇಷ್ಟೊತ್ತು. ಇವತ್ತು ಊಟಕ್ಕೆ ಅಮ್ಮ ಕ್ಯಾಬೇಜ್ ಪಲ್ಯ ಮಾಡಿದ್ದಾರೆ ಮತ್ತು ಬೀಟ್ರೂಟ್ ಸಾಂಬಾರು ಉಂಟು.
ನನಗೆ ಕ್ಯಾಬೇಜ್ ಪಲ್ಯ ಅಂತ ಹೇಳಿದರೆ ಇಷ್ಟ. ಕ್ಯಾಬೇಜೇ ಕ್ಯಾಬೇಜ್ ಪಲ್ಯ ಅಂತ ಹೇಳಿದರೆ ಇಷ್ಟ. ಆದರೆ ನನಗೂ ಸಹ ಕ್ಯಾಬೇಜ್ ಎಲೆ ಪಲ್ಯ ಇಷ್ಟ ಅವನಿಗೆ ಸಹ. ಆದರೆ ಅದರ ಪ್ರತಿ ಎಲೆ ಹೀಗೆ ಮುಚ್ಚಿಕೊಂಡು ಬರುವಾಗ ಅದಕ್ಕೆ ಮದ್ದು ಹಾಕ್ತಾರೆ ಅಂತ ಒಂದು ಸಂಗತಿ ಉಂಟು, ಇಲ್ಲದ್ರೆ ಹಾಳಾಗ್ತದೆ ಅಂತ. ಹಾಗಾಗಿ ಕೆಲವರಿಗೆ ಅಷ್ಟು ಅದರಲ್ಲಿ ಮದ್ದಿರುವ ಕಾರಣ ಎಲ್ಲರಿಗೆ ಕ್ಯಾಬೇಜ್ ಪಲ್ಯ ಇಷ್ಟ ಆಗೋದಿಲ್ಲ. ಮತ್ತು ಅದಕ್ಕೊಂದು ಅಡ್ಡ ಮೂರಿ ಉಂಟು, ಬೇಯಿಸಿದಾಗ ಹೋಗ್ತದೆ ಆದರೆ ತಿನ್ನಲಿಕ್ಕೆ ರುಚಿ. ಸಂಜೆ ಆಗಿದೆ, ತಾಯಿ ಮನೆಯಿಂದ ಹೊರಡೋ ಹೊತ್ತು ಕೂಡ ಆಯಿತು. 1 ವಾರ ಆಯಿತು ನಾವು ಬಂದು, ಗೊತ್ತೇ ಆಗೋದಿಲ್ಲ ನಾವು ಬಂದು 1 ವಾರ ಆಗಿದೆ ಅಂತ ಹೇಳಿ. ಬೇಸರ ಆಗ್ತಿದೆ ಹೊರಡುವಾಗ ಎದ್ದ ಯಾವತ್ತು. ಎಷ್ಟು ಸಲ ಬಂದು ಕೂತು ಎಷ್ಟು ಸಲ ಹೊರಡುವಾಗ, ಪ್ರತಿ ಸಲ ಹೊರಡುವಾಗ ಸಹ ಬೇಸರ ಆಗೋದು, ಹೋಗ್ಬೇಕಲ್ಲ ಅಂತ. ಅದು ಯಾಕೆ ಹೆಣ್ಮಕ್ಳಿಗೆ ದೇವ್ರು ಆ ಥರ ಒಂದು ಫೀಲಿಂಗ್ಸ್ ಇಟ್ಟಿರ್ತಾನೆ ದೇವರಿಗೆ ಗೊತ್ತು, ದೇವರಿಗೆ ಗೊತ್ತು ಅಷ್ಟೇ. ಎಲ್ಲಿ ನೋಡಿ ಪುಟ್ಟಕ್ಕೆ ಹೊರಟಿದ್ದಾಳೆ, ಪುಟ್ಟನ್ನ ಸಹ ಹೊರಟಿದ್ದಾನೆ. ಅಯ್ಸೆ ಓಹೋ ಹಗ್ಗಿ ಸೀನ್ಸ್ ಅಯ್ಯೇ, ಇದ್ಯಾವ ಲೆಕ್ಕಲ್ಲಿಗ ಹಗ್ ಮಾಡಿದ್ದು? ಪುಟ್ಟಕ್ಕ ಕೂಡ 2 ಜುಟ್ಟು ಕಟ್ಟಿಸಿಕೊಂಡು ಹೂವೆಲ್ಲ ಮುರಿದಿದ್ದಾರೆ. ಥ್ಯಾಂಕ್ ಯು. ಲೂಟಿ ಮಾಡ್ತಿಲ್ಲ ಆತಪ್ಪ, ಭರವಸೆಗಳನ್ನು ಕೊಡುದೀಗ, ಲೂಟಿ ಮಾಡುವುದಿಲ್ಲ ಅಂತೇಳಿ. ಸೊ ನಾನೀಗ ಹೂ ಕೊಯ್ಲಿಕ್ಕೆ ಹೊರಟಿದ್ದೇನೆ. ಹೂ ಕೊಯ್ಲಿಕ್ಕೆಲ್ಲ, ಹೂ ಕತ್ತರಿಸ್ಲಿಕ್ಕೆ ಹೊರಟದ್ದಮ್ಮ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡ ಅಂದರೆ ಇಲ್ಲೆಲ್ಲ ಸುಮಾರು ಗುಲಾಬಿ ಹೂಗಳು ಉಂಟು. ಕೊಯ್ಯೋ. ನನ್ನಮ್ಮ ಯಾವತ್ತೂ ಹೇಳಿಕೊಂಡು ಹೂ ಮುಡಿರಿ ಅಂತ. ಹಾಗೆ ಈಗ ತಲೆಯಲ್ಲಿ ಮಲ್ಲಿಗೆ ಉಂಟು, ನಮ್ಮ ತಲೆಯಲ್ಲಿ ಕಾಣ್ತಾ ಇರ್ಬೋದು. ಇದು ಗುಲಾಬಿ ಹೂ ಇಂತಕ್ಕೆ ಕೊಯ್ದುಕೊಳ್ತೇವೆ ಅಂತ ಹೇಳಿದ್ರೆ, ಅಮ್ಮನಿಗೆ ಎಲ್ಲಿಯೂ ಫಂಕ್ಷನಿಗೆ ಹೋಗ್ಲಿಕ್ಕಿಲ್ಲ ಈಗ ಸದ್ಯಕ್ಕೆ. ನಮಗೆ ನಾಳೆ ನಾಡಿದ್ದು ಎಲ್ಲ ತುಂಬ ಫಂಕ್ಷನ್ ಉಂಟು, ಮದುವೆ ಎಲ್ಲ ಹೋಗಲಿಕ್ಕೆ. ಸೊ ಹೋಗುವಾಗ ಈ ಗುಲಾಬಿಗಳನ್ನು ಮುಡಿದುಕೊಂಡು ಹೋಗ್ಬೋದಲ್ಲ, ಹಾಗಾಗಿ ಕೊಯ್ತಾ ಇದ್ದೇನೆ. ಆಯ್ತಾ? ಅಪ್ಪ ಬಾರಿ ಗಟ್ಟಿದ್ದಮ್ಮ, ಆಯ್ತಾ? ಗಟ್ಟಿ ಗಿಡವನ್ನ ಬರಿದು ಮಾಡ್ತಾ ಇಲ್ಲ, 1 2 3 4 ಹೂವನ್ನ ಬಿಟ್ಟಿದ್ದೇನೆ. 4 ಗುಲಾಬಿ ಹೂ. ಆಯ್ತಾ? ಇನ್ನು ಈ ಕಡೆದಿಂದ ಕೊಯ್ವನ ಬೇಡ ಅಂತಿದ್ದಾನ. ನಾನಾಗ ತೋರಿಸಿದ್ದೆ ನಿಮಗೆ. ಇದೊಂದು, ಆಮೇಲೆ ಮುಳ್ಳು ಕತ್ತರಿಸಿದ್ದಿಲ್ಲ ಕನ್ನ. 4 ಗುಲಾಬಿ. ಎಸ್, ಕೆಂಪು ಮತ್ತು ಈರುಳ್ಳಿ ಚೋಳಿ ಬಣ್ಣದ ಈರುಳ್ಳಿ ಸಿಪ್ಪೆ, ಒಳಗಿನ ಈರುಳ್ಳಿ ಸಿಪ್ಪೆ ಉಂಟಲ್ಲ, ಒಳಗೆ ತೆಗಿತಾ ಹೋದಾಗೆ. ಈ ಗುಲಾಬಿ ನಿನಗಾಗಿ ಅಂತೇಳಿ. ಸೊ ನಂಗೆ ಒಂದು ಸ್ವಲ್ಪ ಹೂಗಳಂದರೆ ಇಷ್ಟ. ಹಾಗೆ ಈ ಬುತ್ತಿಯಲ್ಲಿ ಹಾಕಿ ತಗೊಂಡು ಹೋಗೋದು, ತೊಟ್ಟೆಯಲ್ಲಿ ಹಾಕಿದರೆ ನಜ್ಜುಗುಜ್ಜಾಗ್ತದೆ ಅಂತ ಹೇಳುವ ಸಮಸ್ಯೆ ಇಲ್ಲ. ಇದು ಪುಟ್ಟಕ್ಕನಿಗೆ ಹಾಕಿಸಿದ ಬೊಟ್ಟು. ಎಷ್ಟು ಹೊರಟರು ಕೊನೆಗಳಿಗೆ ಇಲ್ಲಿ ಅದೊಂದು ಬಾಕಿ ಇದೊಂದು ಬಾಕಿ ಅಂತ ಇರ್ತದೆ. ಆಮೂಲಂ ತೆಕ್ಕೊಂಡಿದೆ, ಅದು ಅದರದ್ದು ಕವರ್ ಅಷ್ಟು ಬೇಡ. ಸ್ಪೀಡ್ ಮೋಷನ್ ಮಾಡಿಕೊಳ್ಳಿಲ್ಲ ಮನೆ, ಅದೇ ಸ್ಪೀಡ್ ಮೋಷನ್ ಇದ್ದೀಗ. ಮನೆ ಎತ್ತಿದ ಗೌಜಿ ಹಾಗೆ ಖುಷಿ ಆಯ್ತು. ಅಪ್ಪಂಗೆ ಇಂದ್ರಜ್ಜ ತಡವಾಯ್ತು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಮಗಳಿಗಂತೂ ಕೊನೆವರೆಗೂ ಸಂಭ್ರಮ ಮುಗಿಲೇ ಇಲ್ಲ. ಎಲ್ಲಿಗೆ? ಅಜ್ಜನ ಮನೆಗೆ ಬರಕ
ಹಾಂ ರಜೆ ಬರ್ತಾನು ಟಾಟಾ ಬಾಯ್ ಬಾಯ್ ಬಾಯ್